ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಗ್ದಾಳಿ ಮುಂದುವರೆಸಿದ್ರು. ನನ್ನ ಬಗ್ಗೆ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ. ಡಿಎನ್ಎಸ್ಗೆ ಪತ್ರ ಬರೆದದ್ದು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಎಕರೆ ಭೂಮಿಗೆ 22 ರಿಂದ 25 ಲಕ್ಷ ನಿಗದಿ ಮಾಡಿದ್ರು. ಆಗಿನ ರಾಜ್ಯ ಸರ್ಕಾರನೇ ಪತ್ರವನ್ನ ಬರೆದಿತ್ತು. ಭದ್ರತಾ ಠೇವಣಿ ಇಡಬೇಕು ಅಂತ ಹೇಳಿ ಡಿಎನ್ಎಸ್ಗೆ ಪತ್ರ ಬರೆಯಲಾಗಿತ್ತು. ಇದೆಲ್ಲ ಮಾಡಿದ್ದು ಯಾರಣ್ಣ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾವ ಹೋರಾಟ, ಎಲ್ಲಿ ರೈತರು ಅಂತ ಹೇಳಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ರೈತರ ಬದುಕು ಕಿತ್ಕೊಳ್ಳೋಕೆ ಸಂಚು ಮಾಡಿದ್ರು. ಆ ಸಂಚು ಎಷ್ಟು ದಿನ ಮುಚ್ಚಿಡ್ತೀರಿ ಸ್ವಾಮಿ ಅಂತ ಕುಮಾರಸ್ವಾಮಿ ಅವರಿಗೇನೆ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮಣ್ಣ, ಜಾಗತಿಕ ಟೆಂಡರ್ ಕರೆದು ಆ ಡಿಎಲ್ಎಫ್ ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು ಪಾಪ, 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದ್ದಾರೆ ಪಾಪ, ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೇ ಹೇಳಿದ್ದಾರೆ. ನಾಳೆ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನ ಗಮನಿಸಿದ್ದೆ. ನಾನು ಏನು ನೀವು ಜಾಗ ಇದೆ, ನೀವು ಬನ್ನಿ, ನಮ್ಮಣ್ಣ ಜಾಗತಿಕ ಟೆಂಡರ್ ಕರೆದು ಆ ಡಿಎಲ್ಎಫ್ ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು ಪಾಪ, 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದ್ದಾರೆ ಪಾಪ, ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೇ ಹೇಳಿದ್ದಾರೆ. ನಾಳೆ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು